ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 22nd ಆಫ್ ಮೇ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ? ಸೊ ಗೈಸ್, ಅದಾನಿ ಎಂಟರ್ಪ್ರೈಸ್ ಸ್ಟಾಕ್ನ 1 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನೋಡಿ, ಫಸ್ಟು ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಇಲ್ಲಿ ನೀವು ನೋಡ್ಬೋದು, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್, ಹೆಡ್ ಆ್ಯಂಡ್ ಶೋಲ್ಡರ್ದು ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಔಟ್ ಸಿಕ್ಕಿದೆ. ಓಕೆ, ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿ ರೀಟೆಸ್ಟ್ ಕೂಡ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಎಳಿತೇನೆ. ಓಕೆನಾ? ಸೊ ಗೈಸ್, ನಾನು ಟ್ರೆಂಡ್ ಲೈನ್ನ ನೋಡ್ಕೊಳ್ಳಿ. ಈ ಟಾಪಿಂದ, ಓಕೆ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ಇಲ್ಲಿ ನೋಡಿ ಹೀಗೆ. ಸೊ ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡಿ ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್, 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 ನಿಯರ್ ಬೈ ಸಪೋರ್ಟಲ್ಲಿದೆ. ಅರ್ಥ ಆಯ್ತಾ? ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಹಾಕ್ತೀನಿ. ಅವಾಗ ನೀವು ಇಲ್ಲಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಇವಾಗ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ದು ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆಗಿರೋ ಕಾರಣ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ಫಸ್ಟು 2 ಎಂಟ್ರಿ ಹೇಳ್ತೀನಿ ಬೈಯಿಂಗಿಗೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಸಪೋಸ್ ನಾಳೆ ಮಾರ್ಕೆಟ್ ಏನಾದರೂ ಇಲ್ಲಿಂದ ಏನಾದರೂ ರಿವರ್ಸಲ್ ಅಂದರೆ ಈ ಟ್ರೆಂಡ್ ಲೈನಿಂದ ರಿವರ್ಸಲ್ ಏನಾದರೂ ಕಾಣಿಸ್ತು ಅಂದರೆ ನೀವು ಬೈಯಿಂಗ್ ನೋಡಿ. ಅವಾಗ ಏನಾಗುತ್ತೆ, ಈ ಟ್ರೆಂಡ್ ಲೈನ್ದು ಸಪೋರ್ಟ್ ಆಗುತ್ತೆ ಕನ್ಫರ್ಮೇಷನು. ಹಾಗೆ ಫಿಬೋನಾಚಿದು 618 ಲೆವೆಲ್ಸ್ ಹತ್ರನೂ ಬರುತ್ತೆ. ಸೊ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಆನ್ ದಿಸ್ ಟ್ರೆಂಡ್ ಲೈನ್, ಗೋ ಫಾರ್ ಬೈಯಿಂಗ್. ಓಕೆನಾ? ಬೈ ಮಾಡಿ. ಎಕ್ಸಾಕ್ಟ್ ಲೆವೆಲ್ಸ್ ಹೇಳೋಕ್ಕಾಗಲ್ಲ. ಸಮ್ವೇರ್ ಅರೌಂಡ್ ನೀವು 3100 3080 ಈ ಲೆವೆಲ್ಸ್ ಮಧ್ಯಗಡೆ ಬೈಯಿಂಗ್ ನೋಡ್ಬೋದು. ನೀವು ಮಧ್ಯ ಬೈಯಿಂಗ್ ನೋಡ್ಬೋದು. ಅರ್ಥ ಆಯ್ತಾ? ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಕಾಣಬೇಕು. ಸೊ ಯೋರ್ ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೇಟ್ 3115 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೇಟ್ 3140 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಈ ಲೆವೆಲ್ಸಲ್ಲಿ ಏನಾದರೂ ಬೈಯಿಂಗ್ ಮಾಡಿದ್ರೆ 3115 ವಿಲ್ ಬಿ ಟಾರ್ಗೆಟ್ ನಂಬರ್ 1, 3140 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ನಾವು ಎಂಟ್ರಿ ನಂಬರ್ 2. ಎಂಟ್ರಿ ನಂಬರ್ 2 ಬಂದು ಏನಿಲ್ಲ, ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಅರ್ಥ ಆಯ್ತಾ? ಸೊ ಬೈಯಲ್ಲಿ ಮಾಡ್ತೀರಾ ಅಂದರೆ, ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 3200 ರೌಂಡ್ ನಂಬರ್. ಓಕೆನಾ? ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೇಟ್ 3220 and target number 2 is going to be at 3245 will be our target number 2. ಅರ್ಥ ಆಯ್ತಾ? 3200 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 3220 will be our target number 1, 3245 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ದು 2 ಎಂಟ್ರಿ ಆಯಿತು. ಇವಾಗ ನಾನು ಸೆಲ್ಲಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೊ ಗೈಸ್, ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ, ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು 15 minute ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಾಗ ಸೆಲ್ ಮಾಡಿ. ಸೆಲ್ ಬಿಲೋ 3060 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to be at 3040 will be target number 1,
target number 2 is going to be 3020 will be our target number 2. 3060 ಕೆಳಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ ಮಾಡಿ. 3040 will be target number 1. 3020 will be your target number 2. ಅರ್ಥ ಆಯ್ತಾ? Now let us move on to the next stock. Next stock ಬಂದು ರಿಲಯನ್ಸ್. ಓಕೆನಾ? ಸೊ ಗೈಸ್, ರಿಲಯನ್ಸ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ಟ್ರೆಂಡ್ ಲೈನ್ ಎಳಿತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಸೊ ನೆಕ್ಸ್ಟು ನೀವೇನು ನೋಡ್ಬೋದಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಇದು ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ದಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಕೊಡ್ತು. ಓಕೆನಾ? ಬ್ರೇಕ್ ಡೌನ್ ಕೊಟ್ಟು ಇವಾಗ ಸೇಮ್ ಅದೇ ಝೋನ್ ಹತ್ರ ಬಂದಿದೆ. ಸೊ ಇಟ್ ಮೈಟ್ ಫೇಸ್ ಅ ರಿಜೆಕ್ಷನ್ ಆರ್ ದಿಸ್ ಝೋನ್ ವಿಲ್ ಬಿ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಇದೇ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹೇಳ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಝೋನ್ ಬಂದು ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ 15 minute ಟೈಮ್ ಫ್ರೇಮಲ್ಲಿ ಇವಾಗ ಫಸ್ಟು ನಾವು ಸೆಲ್ಲಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ನೋಡಿ, ಪ್ರೈಸು ನಾಳೆ ಈ ಝೋನ್ ಕೆಳಗೆ ಸಸ್ಟೈನ್ ಆಗ್ಬೇಕು, ಅವಾಗ ಸೆಲ್ ಮಾಡಿ. ಅರ್ಥ ಆಯ್ತಾ? ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 2840 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 2820 and target number 2 is going to be at 2800 will be our target number 2. ಅರ್ಥ ಆಯ್ತಾ? 2840 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ ಮಾಡಿ. 2820 will be target number 1. 2800 will be our target number 2. ಅರ್ಥ ಆಯ್ತಾ? ಇವಾಗ ಬೈಯಿಂಗ್ ಬಗ್ಗೆ ಮಾತಾಡೋಣ. ಬೈಯಿಂಗ್ಗೆ ಏನಿಲ್ಲ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟರೆ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಅವಾಗ ಬೈ ಮಾಡಿ. ಬೈ ಅಲ್ಲಿ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 2900 ರೌಂಡ್ ನಂಬರ್ ಈ ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 2920 will be target number 1. Target number 2 is going to be at 2940 will be our target number 2. ಓಕೆನಾ? 2920 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ 2900 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 2920 will be target number 1. 2940 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.